ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಫೋರ್ತ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅನ್ನೋ ಒಂದು ಯೂನಿಟ್ ಇದೆ. ಸೊ ಆ ಒಂದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ತರಹದ ಕ್ವಶನ್ಸ್ ಅನ್ನ ಕೇಳ್ತಾರೆ, ಆ ಕ್ವಶನ್ಸ್ಗೆ ನಾವು ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಬನ್ನಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅಲ್ಲಿ ಸೆಕ್ಷನ್ ಬಿಗೂ ಬರುತ್ತೆ, ಸೆಕ್ಷನ್ ಸಿಗೂ ಕ್ವಶನ್ಸ್ ಬರುತ್ತೆ. ಯಾವ ತರ ಕ್ವಶನ್ಸ್ ಕೊಡ್ತಾರೆ, ಹೇಗೆ ಆನ್ಸರ್ ಮಾಡ್ತಾರೆ ನೋಡ್ತಾ ಹೋಗೋಣ. ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಗಿವನ್ ಬಿಲೋ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಆರ್ಸಿಬಿ ಲಿಮಿಟೆಡ್ ಆಸ್ ಆನ್ 31/3/2025. ನೋಡಿ, ನಿಮಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ದಟ್ ಇಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಕ್ಕಂಥದ್ದು ಆರ್ಸಿಬಿ ಲಿಮಿಟೆಡ್ ನ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಸೊ ಲಯಬಿಲಿಟೀಸ್ ಇದೆ, ಅಮೌಂಟ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ಸೊ ಲಯಬಿಲಿಟಿ ಸೈಡು 5,000 8% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಇದೆ, 50,000 ಕೊಟ್ಟಿದ್ದಾರೆ. ನೆಕ್ಸ್ಟ್ 5,000 ಈಕ್ವಿಟಿ ಶೇರ್ಸ್ 10 ರುಪೀಸ್ ಈಚ್ ಹಂಗೆ 50,000 ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ 18,000 ಕೊಟ್ಟಿದ್ದಾರೆ. ಬ್ಯಾಂಕ್ ಓವರ್ ಡ್ರಾಫ್ಟ್ 20,000 ಕೊಟ್ಟಿದ್ದಾರೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ಲಯಬಿಲಿಟಿ 1,38,000 ಇದೆ. ಅಸೆಟ್ ಸೈಡ್ ಬಂದು ಗುಡ್ ವಿಲ್ 1 lakh ಕೊಟ್ಟಿದ್ದಾರೆ, ಬಿಲ್ಡಿಂಗ್ 4,000 ಕೊಟ್ಟಿದ್ದಾರೆ, ಪ್ಲಾಂಟ್ 5,000, ಡೇಟಾಸ್ 1,200 ಕೊಟ್ಟಿದ್ದಾರೆ, ಸ್ಟಾಕ್ 22,000 ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3,000 ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2,500 ಇದೆ, ಕ್ಯಾಶ್ 300 ಕೊಟ್ಟಿದ್ದಾರೆ. ಟೋಟಲ್ 1,38,000 ನಮಗೆ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋದು 1,38,000 ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ದಿ ಫಾಲೋಯಿಂಗ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ವಾಸ್ ಅಡಾಪ್ಟೆಡ್. ನೋಡಿ, ನಮಗೆ ರೀಕನ್ಸ್ಟ್ರಕ್ಷನ್ಸ್ ಅನ್ನ ಯಾವ ತರ ಅಡಾಪ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ಒಂದು ಕಂಪನಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್ ಹೇಳ್ತಾ ಇದೆ, ರುಪೀಸ್ 10 ಪ್ರಿಫರೆನ್ಸ್ ಶೇರ್ಸ್ ವರ್ ಟು ಬಿ ರೆಡ್ಯೂಸ್ಡ್ ಟು ಅನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಆಫ್ ಶೇರ್ಸ್ ಆಫ್ ರುಪೀಸ್ 8 ಈಚ್. ಅಂದ್ರೆ, ಸೊ ನೋಡಿ, ನಮಗೆ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದಾರೆ. ನೋಡಿ, ಪ್ರಿಫರೆನ್ಸ್ ಶೇರ್ ಏನಪ್ಪಾ ಅಂದ್ರೆ 10 ರೂಪಾಯಿ ನಂಗೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕೊಟ್ಟಿರೋದು. 10 ರುಪೀಸ್ ಈಚ್ ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ಸ್ ಅನ್ನ, ಸೊ ಇವ್ರು ಹೇಳ್ತಾ ಇದ್ದಾರೆ 10 ರುಪೀಸ್ ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಟು ಬಿ ರೆಡ್ಯೂಸ್ ಮಾಡ್ತಾ ಇದೀವಿ. ಎಷ್ಟಕ್ಕೆ ರೆಡ್ಯೂಸ್ ಮಾಡ್ತೀವಿ? ಟು ಎನ್ ಈಕ್ವಲ್ ನಂಬರ್, ಸೇಮ್ 5,000 ಪ್ರಿಫರೆನ್ಸ್ ಶೇರ್ಸ್, 10 ರೂಪಾಯಿ ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ರೆಡ್ಯೂಸ್ ಮಾಡ್ತಾ ಇದ್ದಾರೆ ಫುಲ್ಲಿ ಪೇಡ್ ಶೇರ್ಸ್ ಆಫ್ ರುಪೀಸ್ 8 ಈಚ್. 10 ರೂಪಾಯಿ ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ 8 ರೂಪಾಯಿಗೆ ರೆಡ್ಯೂಸ್ ಮಾಡ್ತಾ ಇದೀವಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ ಅಂದ್ರೆ ಈಗ 5,000 ಪ್ರಿಫರೆನ್ಸ್ ಶೇರ್ಸ್ 8% ಹಂಗೆ 5,000 ಪ್ರಿಫರೆನ್ಸ್ ಶೇರ್ಸ್ 10 ರುಪೀಸ್ ಈಚ್ ಹಂಗೆ 50,000 ರೂಪಾಯಿ ಇದೆ. ಸೊ ಇವರು ಮೊದಲನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ರೆ, ಅದನ್ನ ನಾವು ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ತಾ ಇವಿ. 10 ರೂಪಾಯಿ ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾನು ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟಕ್ಕೆ ಅಂದ್ರೆ 8 ರೂಪಾಯಿ ನಂಗೆ ರೆಡ್ಯೂಸ್ ಮಾಡ್ತಾ ಇದ್ದಂತೆ ಮೊದಲನೇ ಪಾಯಿಂಟ್ ಇರ್ತಕ್ಕಂಥದ್ದು. ಇದು ಪ್ರಿಫರೆನ್ಸ್ ಶೇರ್ಗೆ ಇರ್ತಕ್ಕಂಥದ್ದು. ಎರಡನೇ ಪಾಯಿಂಟ್ ಹೇಳ್ತಾ ಇದ್ದಾರೆ, 10 equity shares were to be reduced to an equal number of fully paid shares of rupees 5 each. Here ಸೆಕೆಂಡ್ ಪಾಯಿಂಟ್ ಅಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಆದ್ಮೇಲೆ ಎರಡನೇ ಪಾಯಿಂಟ್ ಅಲ್ಲಿ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ. ನೋಡಿ, 5,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. 5,000 ಈಕ್ವಿಟಿ ಶೇರ್ಸ್ ಇದೆ. ಎಷ್ಟು ರೂಪಾಯಿ ಅಂತ ಹೇಳಿದ್ರೆ 10 ರುಪೀಸ್ ಹಂಗೆ 50,000 ರೂಪಾಯಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ 10 ರೂಪಾಯಿ ಇರ್ತಕ್ಕಂಥ ಈಕ್ವಿಟಿ ಶೇರ್ಸ್ ಅನ್ನ ಎರಡನೇ ಪಾಯಿಂಟ್ ಹೇಳ್ತಾ ಇದ್ದಾರೆ. ಸೊ 10 ರುಪೀಸ್ ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್, 10 ರೂಪಾಯಿ ಇರೋ ಈಕ್ವಿಟಿ ಶೇರ್ಸ್ ಅನ್ನ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಅನ್ನ ಎಷ್ಟಕ್ಕೆ 5 ರುಪೀಸ್ ಹಂಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, 10 ರೂಪಾಯಿ ಇರ್ತಕ್ಕಂಥ ಈಕ್ವಿಟಿ ಶೇರ್ಸ್ ಅನ್ನ 5 ರೂಪಾಯಿ ನಂಗೆ ನಾನು ರೆಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಕ್ವಶನ್ ಅಲ್ಲಿ ಹೇಳಿರೋದು ಎರಡನೇ ಪಾಯಿಂಟ್ ಇದು. ಮೂರನೇ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ 18,000. ಟೋಟಲ್ ಕ್ರೆಡಿಟರ್ಸ್ ನ ವ್ಯಾಲ್ಯೂ ಇರೋದು 18,000. ರೀಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕ್ರೆಡಿಟರ್ಸ್ ಅಗ್ರೀಡ್ ಟು ಫರ್ಗೋ 8,000 ರುಪೀಸ್. ಅಂದ್ರೆ ಕ್ರೆಡಿಟರ್ಸ್ 8,000ನ ಬಿಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ಬೇಕಾದ್ರೆ ಕ್ರೆಡಿಟರ್ಸ್ 8,000 ಬಿಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾಲ್ಕನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ದಿ ಅಮೌಂಟ್ ದಸ್ ಅವೈಲಬಲ್ ವಾಸ್ ಟು ಬಿ ಯುಟಿಲೈಸ್ಡ್ ಟು ದಿ ನಾಮಿನಲ್ ಅಸೆಟ್ಸ್ ಅಂಡ್ ದ ಬ್ಯಾಲೆನ್ಸ್ ಇಫ್ ಎನಿ ಟು ಬಿ ರಿಟರ್ನ್ ಆಫ್ ಟು ಗುಡ್ ವಿಲ್. ಸೊ ಅಂದ್ರೆ ನಾಮಿನಲ್ ಅಸೆಟ್ಸ್, ಸೊ ದಸ್ ನಾಮಿನಲ್ ಅಸೆಟ್ಸ್ ಅಂತ ಹೇಳಿದ್ರೆ ಜಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಅಸೆಟ್ ಸೈಡು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ, ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆಯಲ್ವಾ, ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಇನ್ನೇನೇ ಬ್ಯಾಲೆನ್ಸ್ ಬಂದ್ರು ಕೂಡ ಆ ಬ್ಯಾಲೆನ್ಸ್ ನೆಲ್ಲ ಯಾವ್ದಕ್ಕೆ ಯೂಸ್ ಮಾಡ್ತಾ ಇದಾರಂತೆ,
ಗುಡ್ ವಿಲ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅವ್ರು ಹೇಳಿದರು. ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅದನ್ನ ಯುಟಿಲೈಸ್ ಮಾಡ್ತಾ ಇದ್ದಾರೆ. ದ ಫಂಡ್ ಟು ಬಿ ಯುಟಿಲೈಸ್ಡ್ ಫಾರ್ ನಾಮಿನಲ್ ಅಸೆಟ್ಸ್ ಲೈಕ್ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಫ್ ಇಟ್ ಇಸ್ ಅವೈಲಬಲ್ ಬ್ಯಾಲೆನ್ಸ್ ಟು ಬಿ ರಿಟರ್ನ್ ಆಫ್ ಟು ಗುಡ್ ವಿಲ್ಗೆ ರಿಟರ್ನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಪ್ರಿಪೇರ್ ನೆಸೆಸರಿ ಜರ್ನಲ್ ಎಂಟ್ರೀಸ್. ನೋಡಿ, ಜರ್ನಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡಬೇಕು. ಅಟ್ ದಿ ಸೇಮ್ ಟೈಮ್ ಪ್ರಿಪೇರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್. ಹೊಸದಾಗಿ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಈ ತರದ ಒಂದು ಕ್ವಶನ್ಸ್ ಅನ್ನ ನೀವು ಸೆಕ್ಷನ್ ಸಿ 14 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ತುಂಬಾ ಈಸಿ ಇರ್ತಕ್ಕಂಥದ್ದು. ಸೊ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಫಸ್ಟ್ ಬರಿಬೇಕು. ಆ ಜರ್ನಲ್ ಎಂಟ್ರೀಸ್ ಬರ್ದಾದ್ಮೇಲೆ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಬರಿಬೇಕಾಗುತ್ತೆ. ಸೊ ಜರ್ನಲ್ ಎಂಟ್ರೀಸ್ ಅನ್ನ ಬರಿಬೇಕಾದ್ರೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ಕೊಳ್ಳಿ. ಯಾವೆಲ್ಲ ಪಾಯಿಂಟ್ಸ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಯಾವೆಲ್ಲ ಐಟಮ್ಗೆ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಮಾತ್ರ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಹೊಸದಾಗಿ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡೋಣ. ಸೊ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಕ್ಕೆ ಹೇಳಿದರೆ, ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು ಅಂದ್ರೆ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ RCB ಲಿಮಿಟೆಡ್. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ ಡೆಬಿಟ್ ಅಂಡ್ ಲಾಸ್ಟ್ ಕಾಲಮ್ ಕ್ರೆಡಿಟ್ ಕಾಲಮ್ ಅನ್ನ ಹಾಕೋಬೇಕು. ನೋಡಿ, ಫಸ್ಟ್ ಒನ್ ಜರ್ನಲ್ ಎಂಟ್ರೀಸ್ ಯಾವ್ದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ ಕ್ವಶನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಯಾವ್ದಕ್ಕೆ ಕೊಟ್ಟಿದ್ದಾರೆ ಫಸ್ಟ್ ನೋಡಿ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 5,008% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತ ಹೇಳ್ಬಿಟ್ಟು 50,000 ಅಮೌಂಟ್ ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ಸ್ 10 ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ಸ್ 5,000 ಇದೆ ಅಂತ ಅಲ್ಲ ಅರ್ಥ. ಬಟ್ ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದೆ 10 ರೂಪಾಯಿ ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ 10 ರೂಪಾಯಿ ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ರೆಡ್ಯೂಸ್ ಮಾಡಿದೀವಿ, 8 ರೂಪಾಯಿಗೆ ರೆಡ್ಯೂಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ವೆನ್ ದ ಈಕ್ವಿಟಿ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್, ಯಾವಾಗ ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರೆಡ್ಯೂಸ್ ಮಾಡ್ತಾರೆ ಅವಾಗ ನೀವು ಏನಂತ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ account, old preference share capital account debtor. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಈಗ ನನ್ನ ಹತ್ರ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, 5,008% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ರೂಪಾಯಿ. ನಂಗೆ ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ, 50,000 ಅಮೌಂಟ್ ಇದೆ. ದಟ್ ಈಸ್ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್. ಅದು ದಟ್ ಈಸ್ 50,000 ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್. ಟು ನಾವೇನ್ ತಗೋಬೇಕಪ್ಪ ಅಂದ್ರೆ, ಇದು ಓಲ್ಡ್ ಇರೋದು 50,000 ರೂಪಾಯಿ ಇರೋದು, 10 ರೂಪಾಯಿ ನಂಗೆ ನನ್ನ ಹತ್ರ ಶೇರ್ಸ್ ಇರೋದು. ಜಸ್ಟ್ ಲೈಕ್ ಇಲ್ಲಿ ತೋರಿಸಿರ್ತೀನಿ ಬೇಕಾದ್ರೆ. ಸೊ ನನ್ನ ಹತ್ರ 5,000 ಶೇರ್ಸ್ ಇದೆ, ಇಂಟು 10 ರುಪೀಸ್ ನಂಗೆ ನಾನು ತಗೊಂಬಂದಿರೋದು. 5,000 ಇಂಟು 10 ಮಾಡಿದ್ರೆ 50,000 ನನ್ನ ಹತ್ರ ಓಲ್ಡ್ ಈಕ್ವಿಟಿ ಶೇರ್ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಸೊ ಇದನ್ನ ನಾನು ಇವಾಗ ಏನ್ ಮಾಡಿದೀನಿ, ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ರೆಡ್ಯೂಸ್ ಮಾಡ್ತಾ ಇದ್ದೀನಿ. 10 ರೂಪಾಯಿ ಬದಲು ಎಷ್ಟು ರೂಪಾಯಿಗೆ ರೆಡ್ಯೂಸ್ ಮಾಡ್ತಾ ಇರೋದು, 8 ರುಪೀಸ್ಗೆ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ನೋಡಿ, ಸೇಮ್ 5,000 ಪ್ರಿಫರೆನ್ಸ್ ಶೇರ್ಸ್ ಇರೋದು ಇಂಟು ಇನ್ಸ್ಟೆಡ್ ಆಫ್ 10 ರುಪೀಸ್ ರೆಡ್ಯೂಸ್ ಟು 8 ರುಪೀಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ 5,000 ಇಂಟು 8 ಮಾಡಬೇಕು. ಸೊ 5,000 ಇಂಟು 8 ಮಾಡಿದ್ರೆ ಸೊ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 40,000 ಬರುತ್ತೆ. ಸೊ 5,000 ಇಂಟು 8 ಮಾಡಿದ್ರೆ 40,000 ಬರುತ್ತೆ. ಇನ್ನ ಬ್ಯಾಲೆನ್ಸ್ ಅಮೌಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ನೋಡಿ, ಓಲ್ಡ್ ನನ್ನ ಹತ್ರ ಇರ್ತಕ್ಕಂಥದ್ದು 50,000, ಓಲ್ಡ್ ಈಕ್ವಿಟಿ ಓಲ್ಡ್ ಪ್ರಿಫರೆನ್ಸ್ ಶೇರ್ಸ್ ಇರೋದು 50,000, ಬಟ್ ನ್ಯೂ ಪ್ರಿಫರೆನ್ಸ್ ಶೇರ್ಸ್ ಇರೋದು 40,000. ಇನ್ನ ಡಿಫರೆನ್ಸ್ ಅಮೌಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ತಗೊಳ್ತೀವಿ. ಎಷ್ಟಪ್ಪ ಅಂತ ಹೇಳಿದ್ರೆ, ಸೊ ನಿಮ್ಗೆ ಬೇಕಾದ್ರೆ ಟೋಟಲ್ ಓಲ್ಡ್ ಶೇರ್ ಕ್ಯಾಪಿಟಲ್ ಇರೋದು 50,000 ಮೈನಸ್ ನ್ಯೂ ಶೇರ್ ಕ್ಯಾಪಿಟಲ್ ಇರೋದು 40,000 ಇರ್ತಕ್ಕಂಥದ್ದು. ಸೊ ನ್ಯೂ ಶೇರ್ ಕ್ಯಾಪಿಟಲ್ ಇರೋದು 40,000. ಡಿಫರೆನ್ಸ್ ಅಮೌಂಟ್ ಅನ್ನ ಕ್ಯಾಪಿಟಲ್ ರಿಡಕ್ಷನ್ ಮಾಡಿರ್ತಾರೆ ಅಂತ ಅರ್ಥ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10,000 ರುಪೀಸ್ ಬರುತ್ತೆ. ದಟ್ ಈಸ್ 10,000. ಸೊ ಇದು ಫಸ್ಟ್ ಜರ್ನಲ್ ಎಂಟ್ರಿ. ಈಗ ಬರೀಬೇಕು ವೆನ್ ಈ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ,
ಸೊ ಅದು ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲಿ ರೆಡ್ಯೂಸ್ ಆಗಿರೋದು ಪ್ರಿಫರೆನ್ಸ್ ಶೇರ್ಸ್ ಆಗಿರೋದ್ರಿಂದ 8 ರೂಪಾಯಿಗೆ ರೆಡ್ಯೂಸ್ ಮಾಡೋದ ಫಸ್ಟ್ ಜನರಲ್ ಎಂಟ್ರಿ. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಓಲ್ಡ್ ನನ್ನ ಹತ್ರ ಎಷ್ಟಿರೋದು, ಸೊ 50,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಡೆಟಾರ್ ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತಗೋಬೇಕು. ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ, 8 ರೂಪಾಯಿ ಅಂತ ಹೇಳಿದ್ದಾರೆ. ಸೇಮ್ 5,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 8 ಮಾಡಿಕೊಂಡ್ರೆ ನಿಮಗೆ 40,000 ಬರುತ್ತೆ. ಇನ್ನು ಡಿಫ್ರೆನ್ಸ್ 10,000 ಕ್ಯಾಪಿಟಲ್ ರಿಡಕ್ಷನ್ ಆಗಿದೆ ಅಂತ ಅರ್ಥ. ಸೊ ಇದಕ್ಕೆ ನೀವು ನರೇಷನ್ಸ್ ಅನ್ನ ಬರಿಬೇಕು. ನರೇಷನ್ಸ್ ಹೇಗೆ ಬರೀತಾರಪ್ಪ ಅಂತ ಹೇಳಿದ್ರೆ, ಬೀಯಿಂಗ್ ದಿ reduction of 5,000 preference shares, 5 of rupees 10 each into 8 rupees each, 8 each. ಸೊ ಅಂದ್ರೆ ರಿಡಕ್ಷನ್ಸ್ ಮಾಡಿದ್ರೆ 5,000 ಪ್ರಿಫರೆನ್ಸ್ ಶೇರ್ಸ್ ಅನ್ನ 10 ರೂಪಾಯಿ ಇರ್ತಕ್ಕಂಥದ್ದನ್ನ 8 ರೂಪಾಯಿಗೆ ರಿಡಕ್ಷನ್ಸ್ ಅನ್ನ ಮಾಡಿದ್ದಾರೆ ಅಂತ. ಇದು ಮೊದಲನೇ ಜರ್ನಲ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಎರಡನೇ ಜರ್ನಲ್ ಎಂಟ್ರಿ ಯಾವ್ದಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಎರಡನೇ ಅಡ್ಜಸ್ಟ್ಮೆಂಟ್ ಇರೋದು ಈಕ್ವಿಟಿ ಶೇರ್ಸ್ ಇದೆ ನೋಡಿ. 10 ರೂಪಾಯಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಹೇಳುತ್ತೆ, 10 rupees 10 ಈಕ್ವಿಟಿ ಶೇರ್ಸ್ ವರ್ ಟು ಬಿ ರೆಡ್ಯೂಸ್ಡ್ ಟು ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ₹5 ಈಚ್. ಅಂದ್ರೆ ನನ್ನ ಹತ್ರ 5,000 ಈಕ್ವಿಟಿ ಶೇರ್ಸ್, 10 ರೂಪಾಯಿ ನಂಗೆ ಇರ್ತಕ್ಕಂಥ ಈಕ್ವಿಟಿ ಶೇರ್ಸ್ ಅನ್ನ ನಾನು 5 ರೂಪಾಯಿಗೆ ರೆಡ್ಯೂಸ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಹಾಗಾಗಿ ಸೇಮ್ ರಿಡಕ್ಷನ್ ಆಗಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಡಕ್ಷನ್ ಆಗಿದೆ. ಸೊ ಹಾಗಾಗಿ ಜರ್ನಲ್ ಎಂಟ್ರೀಸ್ ಏನ್ ಬರೀಬೇಕು ಅಂತ ಹೇಳಿದ್ರೆ, ಸೆಕೆಂಡ್ ಒನ್ಗೆ, ದಟ್ ಈಸ್ ಸೆಕೆಂಡ್ ಒನ್. ಫಸ್ಟ್ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಂದ್ರೆ ಸೇಮ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂದ್ರೆ, ಒಂದ್ಸಲ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ. ಓಲ್ಡ್ ನನ್ನ ಹತ್ರ ಇರತಕ್ಕಂಥದ್ದು 5,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 50,000 ಇದೆ. ಸೊ ಹಾಗಾಗಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಅಂದ್ರೆ 50,000 ಇದೆ. ಮಾತ್ರ ಈಗ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, 5,000 ಈಕ್ವಿಟಿ ಶೇರ್ಸ್ ಇಂಟು 10 ಮಾಡಿದ್ರೆ ನಮ್ಮ ಹತ್ರ 50,000 rupees ಇದೆ. ದಿಸ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಓಲ್ಡ್ ಅಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರಲ್ವಾ, ದಟ್ ಈಸ್ ಯಾವೊಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ. 5,000 ಈಕ್ವಿಟಿ ಶೇರ್ಸ್ ₹10 ಈಚ್ ನಮ್ಮ ಹತ್ರ ಇರ್ತಕ್ಕಂಥದ್ದು 50,000 rupees ಇದೆ. ದಟ್ ಈಸ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಇರೋದು. ಸೊ ಈಗ ನಾವು ಈ ಒಂದು 50,000 rupees ಇರ್ತಕ್ಕಂಥ ಈ ಒಂದು 10th ಈಕ್ವಿಟಿ ಶೇರ್ಸ್ ಅನ್ನ ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ರೆಡ್ಯೂಸ್ ಮಾಡಿದೀವಿ. ಎಷ್ಟಕ್ಕೆ ರೆಡ್ಯೂಸ್ ಮಾಡಿದೀವಪ್ಪ ಅಂತ ಹೇಳಿದ್ರೆ, ನಾವು 5 rupeesಗೆ ರೆಡ್ಯೂಸ್ ಮಾಡಿದೀವಿ. ಸೊ 5 ರೂಪಾಯಿಗೆ ರೆಡ್ಯೂಸ್ ಮಾಡೋದ್ರಿಂದ ಸೊ ನಾವು ಇವಾಗ ಹೊಸದಾಗಿ ಈಕ್ವಿಟಿ ಶೇರ್ಸ್ನ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 5,000 ಈಕ್ವಿಟಿ ಶೇರ್ಸ್ ಇಂಟು 10 50,000 ಇದೆ. ಡೆಬಿಟೆಡ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್, ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಅಂದ್ರೆ ಸೇಮ್ 5,000 ಶೇರ್ಸ್, 5,000 ಈಕ್ವಿಟಿ ಶೇರ್ಸ್ ಇರುತ್ತೆ. ಬಟ್ ಇವಾಗ ಫೇಸ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ, ಇನ್ಸ್ಟೆಡ್ ಆಫ್ 10 ನಾನೀಗ ರೆಡ್ಯೂಸ್ ಮಾಡೋದು ಎಷ್ಟು ರೂಪಾಯಿಗೆ, 5 ರೂಪಾಯಿಗೆ ರೆಡ್ಯೂಸ್ ಮಾಡಿದ್ದೀನಿ. ಸೊ 5 rupees. ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, 5,000 ಶೇರ್ಸ್ ಇಂಟು 5 rupees ಮಾಡಿದ್ರೆ 5,000 ಇಂಟು 5 ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 25,000 ಬರುತ್ತೆ. ನ್ಯೂ ಈಕ್ವಿಟಿ ಶೇರ್ಸ್ ಬಂದು 25,000 ಬರುತ್ತೆ. ಇನ್ನು ಬ್ಯಾಲೆನ್ಸ್ ಅಮೌಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅದನ್ನ ನಾವು ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕರಿತೀವಿ. ಅಂದ್ರೆ 50,000 ನಮ್ಮ ಹತ್ರ ಓಲ್ಡ್ ಈಕ್ವಿಟಿ ಶೇರ್ಸ್ ಇದ್ದಿದ್ದು, ಇದರಲ್ಲಿ ನಮ್ಮ ಹತ್ರ ಈಗ ಇರ್ತಕ್ಕಂಥದ್ದು ನ್ಯೂ ಈಕ್ವಿಟಿ ಶೇರ್ಸ್ ಬರೀ 25,000. ಇನ್ ಡಿಫ್ರೆನ್ಸ್ 25,000 ನಾವೇನ್ ಮಾಡಿದೀವಿ ಅಂತ ಅರ್ಥ ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಮಾಡಿದೀವಿ ಅಂತ ಅರ್ಥ. 25,000 ಕ್ಯಾಪಿಟಲ್ ರಿಡಕ್ಷನ್ ಅಂದ್ರೆ ನಿಮ್ಮ ಹತ್ರ ಓಲ್ಡ್ 50,000 ರೂಪಾಯಿ ಈಕ್ವಿಟಿ ಶೇರ್ಸ್ 50,000 ಇತ್ತು. ಬಟ್ ಇವಾಗ ನಿಮ್ಮ ಹತ್ರ ಹೊಸದಾಗಿರೋದು ಬರೀ 25,000 ಮಾತ್ರ. ಅಂದ್ರೆ ಇನ್ನು ಡಿಫ್ರೆನ್ಸ್ ಇನ್ 25,000 ರಿಡಕ್ಷನ್ ಆಗಿದೆ, ಕ್ಯಾಪಿಟಲ್ ರಿಡಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ನರೇಷನ್ ಏನ್ ಬರೀಬೇಕಪ್ಪ ಅಂತ ಹೇಳಿದ್ರೆ, ನರೇಷನ್ ಬಂದು ಬೀಯಿಂಗ್ ದಿ ರಿಡಕ್ಷನ್ ಆಫ್ 5,000 ಈಕ್ವಿಟಿ ಶೇರ್ಸ್, 5,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಇಂಟು ₹5.
ಅಂದ್ರೆ 5,000 ಈಕ್ವಿಟಿ ಶೇರ್ಸ್ ಏನಿದೆ 10 ರೂಪಾಯಿ ನಂಗೆ ಇರ್ತಕ್ಕಂಥದ್ದನ್ನ ರಿಡಕ್ಷನ್ ಮಾಡಿದ್ವಿ, 5 ರೂಪಾಯಿ ನಂಗೆ ರಿಡಕ್ಷನ್ ಮಾಡಿದೀವಿ ಅಂತ ಅರ್ಥ. ಇದು ಎರಡನೇ ಜರ್ನಲ್ ಎಂಟ್ರಿ. ಅವ್ರು ಕೊಟ್ಟಿರೋದು ಈಕ್ವಿಟಿ ಶೇರ್ಸ್ ನ 10 ರೂಪಾಯಿ ಇರೋದನ್ನ ನಾವು 5 ರೂಪಾಯಿಗೆ ರೆಡ್ಯೂಸ್ ಮಾಡಿದೀವಿ ಅಂತ ಹೇಳಿದ್ರೆ, ಹಾಗಾಗಿ ಅದಕ್ಕೆ ನೀವು ಜರ್ನಲ್ ಎಂಟ್ರಿ ಈಗ ಬರೀಬೇಕು. ಓಲ್ಡ್ ಈಕ್ವಿಟಿ ಶೇರ್ಸ್ ಡಿವೈಡೆಡ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ಬ್ಯಾಲೆನ್ಸ್ ಗೋಸ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕರಿತೀವಿ. ಸೊ ಇದು ಫಸ್ಟ್ ಎರಡು ಜರ್ನಲ್ ಎಂಟ್ರಿ ಇರೋದು, ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ, ಇನ್ನೊಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಜರ್ನಲ್ ಎಂಟ್ರಿ ಏನಿದೆ ಅಂತ ಹೇಳಿದ್ರೆ ನೋಡಿ, ಕ್ವಶನ್ ಅಲ್ಲಿ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ ಲಯಬಿಲಿಟಿ ಸೈಡ್. ಸೊ ಕ್ರೆಡಿಟಾರ್ಸ್ ಎಷ್ಟಿರೋದಪ್ಪ ಅಂತ ಹೇಳಿದ್ರೆ 18,000 ರೂಪಾಯಿ ಕ್ರೆಡಿಟಾರ್ಸ್ ಇರೋದು. ಸೊ ರಿಡಕ್ಷನ್ಸ್ 18,000 ಇರ್ತಕ್ಕಂಥ ಕ್ರೆಡಿಟಾರ್ಸ್. ಸೊ ಅವರ ಒಂದು ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಕ್ರೆಡಿಟಾರ್ಸ್ ಏನ್ ಹೇಳಿದ್ದಾರೆ ಅಂದ್ರೆ, ಕ್ರೆಡಿಟಾರ್ಸ್ ಅಗ್ರಿ ಟು ಫರ್ಗೋ 8,000 rupees. ಅಂದ್ರೆ 18,000 ರೂಪಾಯಿ ಕ್ರೆಡಿಟಾರ್ಸ್ ಏನಿದೆ, ಕಂಪನಿ ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ಬೇಕಾದ್ರೆ ಕ್ರೆಡಿಟರ್ಸ್ ಒಪ್ಕೊಂಡಿದ್ದಾರೆ 8,000 ರೂಪಾಯಿನ ನಾವು ಬಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫರ್ಗೋ ಅಂದ್ರೆ ಬಿಟ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. 18,000 ಇರೋದು 18,000ದಲ್ಲಿ ನೀನು 18,000 ಕೊಡಬೇಡ, ಬರೀ 8,000 ರೂಪಾಯಿ ಬಿಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಅನ್ನ ಮಾತ್ರ ಕೊಡು ಅಂತ ಅರ್ಥ. ಅಂದ್ರೆ 8,000 ರೂಪಾಯಿನ ಬಿಟ್ಬಿಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಕ್ರೆಡಿಟರ್ಸ್ ಫರ್ಗೋ 8,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಅಡ್ಜಸ್ಟ್ಮೆಂಟ್ ಕ್ರೆಡಿಟರ್ಸ್ಗೆ ಇರೋದ್ರಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಜರ್ನಲ್ ಎಂಟ್ರೀಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಅಂದ್ರೆ ಕ್ರೆಡಿಟರ್ಸ್ 8,000 ಕೊಡಬೇಡಿ ಅಂತ ಹೇಳಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಏನ್ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅಂದ್ರೆ, ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ತಗೊಳ್ತೀವಿ. ಎಷ್ಟಪ್ಪ ಅಂದ್ರೆ ಅವ್ರು ಬಿಡ್ತಾ ಇರೋದು ಎಷ್ಟು, 8,000 rupees ಅನ್ನ ಫರ್ಗೋ ಮಾಡ್ತಾ ಇದ್ದಾರೆ, ಅಂದ್ರೆ 8,000 ಬಿಟ್ಬಿಡ್ತಾ ಇದ್ದಾರೆ. ಸೊ ಓಕೆ, ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ತಗೋಬೇಕು. ನರೇಶನ್ ಏನ್ ಬರೀತೀರಾ ಅಂತ ಹೇಳಿದ್ರೆ, ಬೀಯಿಂಗ್ ದಿ ಕ್ರೆಡಿಟರ್ಸ್ agree to forgo of rupees 8,000. agrees to forgo of rupees 8,000. 8,000ನ ಬಿಡ್ಕೊಡ್ತಾ ಇದೀವಿ ಅಂತ ಅರ್ಥ. ಸೊ ಹಾಗಾಗಿ ಕ್ರೆಡಿಟರ್ಸ್ ಅವರೇ 8,000 ರೂಪಾಯಿನ ಬಿಟ್ಕೊಡ್ತಾ ಇದೀವಿ ಅಂತ ಹೇಳೋದ್ರಿಂದ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ತಗೋಬೇಕು. ಸೊ ಎಷ್ಟಪ್ಪ ಅಂತ ಹೇಳಿದ್ರೆ 8,000 rupees ತಗೊಂಡಿರ್ತೀವಿ. ಸೊ ಇನ್ಯಾವ್ದಾದ್ರು ಜನರಲ್ ಎಂಟ್ರಿ ಲಯಬಿಲಿಟಿ ಸೈಡ್ ಇದೆಯಾ ಅಂತ ಹೇಳಿದ್ರೆ, ಇನ್ನು ಲಯಬಿಲಿಟಿ ಸೈಡ್ ನೋಡಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಲೆಡ್ಜರ್ ಅಕೌಂಟ್ ಜನರಲ್ ಎಂಟ್ರೀಸ್ ಅನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಸೆಟ್ ಸೈಡ್ ಬನ್ನಿ. ಸೊ ಗುಡ್ ವಿಲ್ ಇದೆ, ಎಲ್ಲ ಅಸೆಟ್ಸ್ ಇರುತ್ತೆ. ಅಸೆಟ್ಸ್ ಯಾವುದು ಕೂಡ ನಮಗೆ ಜನರಲ್ ಎಂಟ್ರಿ ಮಾಡಬೇಕು ಅಂದ್ರೆ ಒಂದು ಜನರಲ್ ಎಂಟ್ರಿ ಫೈನಲ್ ಸೆಟಲ್ಮೆಂಟ್ ಮಾಡ್ಬೇಕಾದ್ರೆ ಮಾಡಬೇಕು. ಸೊ ಇಲ್ಲಿ 4ನೇ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ದಿ ಅಮೌಂಟ್ ದಸ್ ಅವೈಲಬಲ್ ವಾಸ್ ಯುಟಿಲೈಸ್ಡ್ ಫಾರ್ ಟು ದಿ ನಾಮಿನಲ್ ಅಸೆಟ್ಸ್ ಅಂಡ್ ದ ಬ್ಯಾಲೆನ್ಸ್ ಇಫ್ ಎನಿ ಟು ಬಿ ರಿಟರ್ನ್ ಆಫ್ ಟು ಗುಡ್ ವಿಲ್ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ನಾವೇನಿವಾಗ ಕ್ಯಾಪಿಟಲ್ ರಿಡಕ್ಷನ್ಸ್ ಬಂದಿರುತ್ತಲ್ಪ, ಆ ಕ್ಯಾಪಿಟಲ್ ರಿಡಕ್ಷನ್ಸ್ ಅನ್ನ ನಾವು ಯುಟಿಲೈಸೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ಯಾವ ತರ ಅಂತ ಹೇಳಿದ್ರೆ, ಸೊ ನೋಡಿ ಈಗ ನಿಮ್ಗೆ ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ನೋಡಿ, ಸೊ ಟು ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಕ್ಯಾಪಿಟಲ್ ರಿಡಕ್ಷನ್ಗೆ ಎಷ್ಟಿದೆಯಪ್ಪ, 10,000 ಇದೆ. ಸೆಕೆಂಡ್ ಜನರಲ್ ಎಂಟ್ರೀಸ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, 25,000 ಇದೆ. ದಟ್ ಈಸ್ 25,000. ಅಂಡ್ ಥರ್ಡ್ ಒನ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 8,000 rupees ಇದೆ. 8,000 rupees ಇದೆ. ಅಂದ್ರೆ ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ಸ್ ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಸೊ 4ನೇ ಜರ್ನಲ್ ಎಂಟ್ರಿ, 4ನೇದು ಬಂದು ಫೈನಲ್ ಸೆಟಲ್ಮೆಂಟ್ ಮಾಡೋದು. ಇದು ಲಾಸ್ಟ್ ಜರ್ನಲ್ ಎಂಟ್ರಿ ಯಾವಾಗಲೂ ಕೂಡ ಲಾಸ್ಟ್ ಅಲ್ಲೇ ಬರೀಬೇಕು. ಇದನ್ನ ಫೈನಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಫೈನಲ್ ಸೆಟಲ್ಮೆಂಟ್ ಮಾಡ್ತಾ ಇದೀವಿ. ಹಾಗಾಗಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ತೋರಿಸಿದ್ನಿ 10,000 ಪ್ಲಸ್ 25,000 ಪ್ಲಸ್ 8,000 ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬಂದು 43,000 rupees ಬರುತ್ತೆ. ಸೊ 43,000 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 43,000 ಡೆಬಿಟೆಡ್ ಟು ಯಾವ್ಯಾವ ಅಕೌಂಟ್ಗೆ, ಯಾವ ಅಸೆಟ್ಸ್ಗೆ ನೀವು ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿದರೆ, ಸೊ ಡೆಬಿಟೆಡ್ ಟು
ಫಸ್ಟ್ ನೀವು ಯಾವಾಗಲೂ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಾದ್ರೆ ಫಸ್ಟ್ ಫಿಕ್ಟಿಷಿಯಸ್ ಅಸೆಟ್ಸ್ಗೆ ತಗೋಬೇಕು. ಫಿಕ್ಟಿಷಿಯಸ್ ಅಸೆಟ್ಸ್ ಅಂತ ಹೇಳಿದ್ರೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಅಥವಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಫಸ್ಟ್ ತಗೋಬೇಕು. ಅದಾದ್ಮೇಲೆ ನೀವು ಗುಡ್ ವಿಲ್ ಅನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಇದ್ದೀರಾ. ಫೈನಲ್ ಜರ್ನಲ್ ಎಂಟ್ರಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 43,000 ಇದೆ, ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಡೆಬಿಟ್ ಕಾಲಮ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 2,500 ಇದೆ. ಸೊ ಫಸ್ಟ್ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಜರ್ನಲ್ ಎಂಟ್ರೀಸ್ ಅನ್ನ ತಗೊಳ್ಳಿ, 2,500. ನೆಕ್ಸ್ಟ್ ಬಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದ್ಮೇಲೆ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಗೆ ನೀವು ತಗೋಬೇಕು. ನೆಕ್ಸ್ಟ್ ಎಷ್ಟಿದೆಯಪ್ಪ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಗೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬಂದು 3,000 rupees ಇದೆ. ಸೊ 3,000 rupees. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2,500, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3,000. ಇನ್ನ ಬ್ಯಾಲೆನ್ಸ್ ಇನ್ನೆಷ್ಟಿರುತ್ತೆ ಅದನ್ನ ನಾವು ಅವ್ರು ನಮ್ಗೆ ಎಲ್ಲೇ ಹೇಳಿದ್ದಾರೆ ನೋಡಿ, ದಿ ಅಮೌಂಟ್ ದಸ್ ಅವೈಲಬಲ್ ವಾಸ್ ಯುಟಿಲೈಸ್ಡ್ ಟು ನಾಮಿನಲ್ ಅಸೆಟ್ಸ್ ಅಂಡ್ ಬ್ಯಾಲೆನ್ಸ್ ಇಫ್ ಎನಿ ಟು ಬಿ ರಿಟರ್ನ್ ಆಫ್ ಟು ಗುಡ್ ವಿಲ್. ಇನ್ನೇನಾದ್ರು ಬ್ಯಾಲೆನ್ಸ್ ಉಳ್ಕೊಂಡಿದ್ರೆ ಗುಡ್ ವಿಲ್ ಕೊಡಿ ಅಂತ ಅರ್ಥ. ಸೊ ಫಸ್ಟ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ 2,500 ಕೊಡ್ವಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಗೆ 3,000 ಕೊಟ್ವಿ, ಟೋಟಲ್ 5,500 ಅನ್ನ ಕೊಟ್ಟಿದ್ದೀವಿ. ಇನ್ನು ಬ್ಯಾಲೆನ್ಸ್ ಏನು ಉಳ್ಕೊಂಡಿರುತ್ತೆ ಅದನ್ನ ಫುಲ್ ನಾವು ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಗುಡ್ ವಿಲ್ಗೆ ಕೊಡಬೇಕು. ಸೊ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ 5,543 ಮೈನಸ್ 5,500 ಹೊಡೆದ್ರೆ ಇನ್ನು ಬ್ಯಾಲೆನ್ಸ್ ನಮಗೆ 37,500 ನಾವು ಗುಡ್ ವಿಲ್ಗೆ ಕೊಡಬೇಕಾಗುತ್ತೆ. ಸೊ ಸೊ ಇದು ಲಾಸ್ಟ್ ಜರ್ನಲ್ ಎಂಟ್ರಿ. ಸೊ ಫ್ರಾಮ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್ ಟು ಗುಡ್ ವಿಲ್ ಅಕೌಂಟ್ ಅಂತ ಕರಿತೀವಿ. ನರೇಷನ್ಸ್ ಏನ್ ಬರೀಬೇಕು ಅಂತ ಹೇಳಿದ್ರೆ, ಬೀಯಿಂಗ್ ದಿ ಯುಟಿಲೈಸೇಷನ್ ಆಫ್ capital reduction account balance in writing of nominal assets and goodwill. ಸೊ ಇದಕ್ಕೆ ನಾವು ರೈಟ್ ಆಫ್ ಮಾಡಿದೀವಿ ಅಂತ ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿರೋದು. ಸೊ ಇದು 4 ಜರ್ನಲ್ ಎಂಟ್ರೀಸ್, 4 ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ 4 ಕೂಡ ನಾವು ಸಪರೇಟ್ ಆಗಿ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಯಾವ್ದಾವ್ದಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೋ ಅದಕ್ಕೆ ಮಾತ್ರ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಕ್ವಶನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಎಲ್ಲಾ ಐಟಮ್ಗೆ ಮಾಡಬೇಡಿ. ಯಾವ್ದಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಅದಕ್ಕೆ ಮಾತ್ರ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡಬೇಕು. ಇದು ಫಸ್ಟ್ ನಾವು ಮಾಡತಕ್ಕಂಥ ಜರ್ನಲ್ ಎಂಟ್ರಿ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ರೀಕನ್ಸ್ಟ್ರಕ್ಚರ್ ಆಗಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು. ದಟ್ ಈಸ್ ವಾಟ್ ಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಮಾಡಬೇಕು. ಸೊ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಆರ್ಸಿಬಿ ಲಿಮಿಟೆಡ್. ಫಸ್ಟ್ ನೀವು ಈಕ್ವಿಟಿ ಅಂಡ್ ಲಾಯಬಿಲಿಟೀಸ್ ಮತ್ತೆ ಅಮೌಂಟ್ ಕಾಲಮ್ ಅಂತ ತಗೊಳ್ಳಿ. ಸೊ ಈಕ್ವಿಟಿ ಅಂಡ್ ಲಾಯಬಿಲಿಟೀಸ್ ಅಲ್ಲಿ ಫಸ್ಟ್ ಮೇನ್ ಹೆಡಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನ ತಗೋಬೇಕು. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ. ಸೊ ಅದರಲ್ಲಿ ನೀವು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದ್ರೆ ಕ್ವಶನ್ಸ್ ಅನ್ನ ಅಬ್ಸರ್ವ್ ಮಾಡಿ. ಸೊ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 50,000 ಇರೋದು. ದಿಸ್ ಓಲ್ಡ್. ಬಟ್ ಇವಾಗ ಹೊಸದಾಗಿ ಎಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಅಂತ ಹೇಳಿದ್ರೆ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದೀವಿ ನೋಡಿ. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ ಈಗ ಇರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ, ಸೊ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರೋದು 5,000 ಶೇರ್ಸ್ ಆಫ್ ರೂಪೀಸ್, 5 ರೂಪೀಸ್ ಇರ್ತಕ್ಕಂಥ ಈಕ್ವಿಟಿ ಶೇರ್ಸ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಷ್ಟಿದೆ ಇವಾಗ ಅಂತ ಹೇಳಿದ್ರೆ 25,000 ಶೇರ್ಸ್ ಇರೋದು. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸೊ ಎಷ್ಟಿದೆ ಅಂತ ಹೇಳಿದ್ರೆ 5,000 ಇಂಟು 5 ರೂಪೀಸ್ ಇರ್ತಕ್ಕಂಥದ್ದು. ಸೊ 5,000 ಇಂಟು 5 ರೂಪೀಸ್ ಇರ್ತಕ್ಕಂಥದ್ದು. ಸೊ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ 25,000 ಇದೆ. ಈ ಶೇರ್ಸ್ ಅನ್ನೇ ತಗೋಬೇಕು, ಓಲ್ಡ್ ತಗೋಬೇಡಿ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಂತರ 5,000 ಶೇರ್ಸ್ ಇದೆ, 5 ರೂಪೀಸ್ ಹಂಗೆ 25,000 ಇದೆ. ನೆಕ್ಸ್ಟ್ ನನ್ನ ಹತ್ರ ಇರ್ತಕ್ಕಂಥದ್ದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್.
ಶೇರ್ ಕ್ಯಾಪಿಟಲ್. ಸೊ ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನನ್ನ ಹತ್ರ ಸೊ 5,000, 8%, 50,000 ಇರೋದು. ದಿಸ್ ಇಸ್ ಓಲ್ಡ್. ಬಟ್ ನನ್ನ ಹತ್ರ ಇವಾಗ ಹೊಸದಾಗಿರೋದು ಎಲ್ಲಿದೆ ಅಂತ ಹೇಳಿದ್ರೆ, ನೀವು ಜನರಲ್ ಎಂಟ್ರೀಸ್ ಅನ್ನ ನೋಡಿದ್ರೆ ನೋಡಿ, ನನ್ನ ಹತ್ರ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದ್ರೆ ಸೊ 5,000 ಇಂಟು 8 ಮಾಡಿದ್ರೆ 40,000 ಇದೆ. ಹಾಗಾಗಿ ನನ್ನ ಹತ್ರ ಇರ್ತಕ್ಕಂಥ ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 40,000 ಮಾತ್ರನೇ ಇರ್ತಕ್ಕಂಥದ್ದು. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5,000 ಇದೆ, ಇಂಟು 8 ರುಪೀಸ್ನಾಗೆ ಮಾಡ್ಕೊಂಡ್ರೆ ನನ್ನ ಹತ್ರ ಈಗ ಇರ್ತಕ್ಕಂಥದ್ದು 40,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಸೊ ಇವೆರಡು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೊಸದಾಗಿರೋದೇ ತಗೋಬೇಕು. ಓಲ್ಡ್ ಈಕ್ವಿಟಿ ಶೇರ್ ತಗೊಳಕ್ ಹೋಗ್ಬೇಡಿ, ಓಲ್ಡ್ ಪ್ರಿಫರೆನ್ಸ್ ಶೇರ್ಸ್ ತಗೊಳಕ್ ಹೋಗ್ಬೇಡಿ. ಸೊ ನ್ಯೂ ಹೊಸದಾಗಿರ್ತಕ್ಕಂಥ ಏನ್ ಇಶ್ಯೂ ಮಾಡಿದ್ರ ಎಲ್ಲಾ ಕಡೆನೂ ನೀವು ಟೋಟಲ್ ಮಾಡ್ಕೊಂಡು ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ನ ತಗೊಳ್ಳಿ. ಇದು ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು. ಎರಡನೇ ಮೈನ್ ಹೆಡ್ಡಿಂಗ್ ಏನಪ್ಪಾ ಅಂತ ಹೇಳಿದ್ರೆ ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ ನಾನ್ ಕರೆಂಟ್ ಲಯಬಿಲಿಟಿ ಏನಾದ್ರೂ ಕ್ವಶನ್ ಅಲ್ಲಿ ಕೊಟ್ಟಿದಾರ, ಲೈಕ್ ಡಿಬೆಂಚರ್, ಮಾರ್ಟ್ಗೇಜ್ ಅಂತ ಏನಾದ್ರು ಕ್ವಶನ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ, ಸೊ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಏನಾದ್ರು ಇದೆಯಾ ಅಂದ್ರೆ, ಸೊ ಲಯಬಿಲಿಟಿ ಸೈಡ್ ನೋಡಿ ಏನು ಇಲ್ಲ. ಹಾಗಾಗಿ ನಾನ್ ಕರೆಂಟ್ ಲಯಬಿಲಿಟಿ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಯಾವುದು ಕೂಡ ನಮಗೆ ಇಲ್ಲಿ ಕ್ವಶನ್ ಅಲ್ಲಿ ಬರಲ್ಲ. ಸೊ ಹಾಗಾಗಿ ನಾನ್ ಕರೆಂಟ್ ಲಯಬಿಲಿಟಿ ಯಾವುದು ಇಲ್ಲ. ಇದ್ರೆ ನಾನು ತಗೋಬೇಕು, ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ದೆನ್ ಲಯಬಿಲಿಟಿ ಸೈಡ್ ಮೂರನೇ ಹೆಡ್ಡಿಂಗ್ ಇನ್ನೇನ್ ಬರುತ್ತಪ್ಪ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಯಾವ್ದಾದ್ರು ಕ್ವಶನ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ ನೋಡಿ, ಕ್ವಶನ್ ಅಲ್ಲಿ ಕರೆಂಟ್ ಲಯಬಿಲಿಟಿ ಏನೇನ್ ಇದೆಯಪ್ಪ ಅಂತ ಹೇಳಿದ್ರೆ ಲಯಬಿಲಿಟಿ ಸೈಡ್ ನೋಡಿ, ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ 18,000 ರುಪೀಸ್ ಇದೆ. ಸೊ ಫಸ್ಟ್ ನಾವು ಲಯಬಿಲಿಟಿ ಸೈಡ್ ಬಂದಾಗ ಕ್ರೆಡಿಟಾರ್ಸ್ ನ ತಗೋಬೇಕು. ಸೊ ಕ್ರೆಡಿಟಾರ್ಸ್ ಟೋಟಲ್ ಇರೋದು ಕ್ವಶನ್ ಅಲ್ಲಿ 18,000 ಇರೋದು. ನಾವು 18,000 ಫುಲ್ ತಗೋಬಾರ್ದು. ಏನಕ್ಕೆ ಅಂದ್ರೆ 8,000 ನ ಕ್ರೆಡಿಟ್ ಅವರು ಬಿಟ್ಕೊಟ್ಬಿಟ್ಟಿದ್ದಾರೆ, ಫರ್ಗೋ ಮಾಡಿದೀವಿ ಅಂತ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ 8,000 ನ ಫರ್ಗೋ ಮಾಡೋದ್ರಿಂದ 18,000 ಅಲ್ಲಿ 8,000 ನ ನೀವು ಲೆಸ್ ಮಾಡ್ಕೊಳ್ಳಿ. ಸೊ ಇನ್ನ ಬ್ಯಾಲೆನ್ಸ್ 10,000 ಅನ್ನ ಮಾತ್ರ ನಾವು ತಗೋಬೇಕು. ಫುಲ್ 18 ತಗೋಬೇಡಿ. ಏನಕ್ಕೆ ಅಂದ್ರೆ 18,000 ಅಲ್ಲಿ ನೋಡಿ, ಕ್ರೆಡಿಟರ್ ಅಗ್ರಿ ಟು ಫರ್ಗೋ 8,000 ರುಪೀಸ್ ಅನ್ನ ನಾವು ಬಿಟ್ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 10,000 18,000 ಕೊಡ್ಬೇಕಾಯ್ತು, 8,000 ಕೊಡ್ಬೇಡ 10,000 ಕೊಡು ಅಂತ ಹೇಳಿದ್ದಾರೆ. ಹಾಗಾಗಿ 10,000 ಮಾತ್ರ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು. ಸೊ ಇನ್ನೇನಾದ್ರೂ ಇದೆಯಾ ಅಂತ ಹೇಳಿದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ 20,000 ಇದೆ ನೋಡಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಕರೆಂಟ್ ಲಯಬಿಲಿಟಿ ನಾವು ಜನರಲ್ ಪಾಸ್ ಮಾಡಿದ್ವಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರೆ ಇಲ್ಲ. ಹಾಗಾಗಿ ಸೊ ಅಲ್ಲಿ ಬ್ಯಾಂಕ್ ಜನರಲ್ ಎಂಟ್ರಿ ಪಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನಾವು ಆ ಒಂದು ಟ್ರಾನ್ಸಾಕ್ಷನ್ ನ ತಗೋಬೇಕು. ಸೊ ನಮಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ದಾರೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 20,000 ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ದಾರೆ. ಸೊ ಇನ್ ಯಾವ್ದಾದ್ರು ಕರೆಂಟ್ ಲಯಬಿಲಿಟಿ ಇದೆಯಾ ಅಂತ ಹೇಳಿದ್ರೆ, ಇನ್ ಯಾವ್ದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಬಿಟ್ಟಿದೀವ ಅಂತ ಹೇಳಿದ್ರೆ, ಸೊ ನೋಡಿ 4 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಲಯಬಿಲಿಟೀಸ್ ಅನ್ನ ತಗೊಂಡಿದ್ದೀನಿ. ಬಟ್ ಅಲ್ಲಿರೋ ತಗೋಬೇಡಿ. ಸೊ ರೀಕನ್ಸ್ಟ್ರಕ್ಟೆಡ್ ಮಾಡೋ ತಗೋಬೇಕು. ಯಾವ್ದಾದ್ರು ಜನರಲ್ ಪಾಸ್ ಮಾಡಿದ್ರೆ ಜನರಲ್ ಇರೋ ವ್ಯಾಲ್ಯೂನೇ ತಗೋಬೇಕು, ಅಡ್ಜಸ್ಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ಸೊ ಅಲ್ಲಿರೋ ವ್ಯಾಲ್ಯೂನ ತಗೋಬೇಡಿ. ಈಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಫುಲ್ ತಗೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಯಾವುದೇ ತರ ಜನರಲ್ ಪಾಸ್ ಮಾಡಿಲ್ಲ, ಹಾಗಾಗಿ ಅದನ್ನ ಫುಲ್ ತಗೊಂಡಿದ್ದೀನಿ. ಸೊ ಈಗ ನೀವು ಎಲ್ಲ ಲಯಬಿಲಿಟೀಸ್ ಅನ್ನ ತಗೊಂಡಿರೋದ್ರಿಂದ ಲಯಬಿಲಿಟೀಸ್ ನೆಲ್ಲ ಟೋಟಲ್ ಮಾಡಿದ್ರೆ ಸೊ ನಮ್ಗೆ ಇಷ್ಟು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಟೋಟಲ್ ನನಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 95,000 ಬರುತ್ತೆ. ದಿಸ್ ಇಸ್ 95,000 ಏನ್ ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ. ಈಕ್ವಿಟಿ ಅಂಡ್ ಲಯಬಿಲಿಟಿ, ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಎಲ್ಲ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ತಗೊಂಡಾದ್ಮೇಲೆ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಕ್ಸ್ಟ್ ಅಸೆಟ್ಸ್ ತಗೋಬೇಕು. ಅಸೆಟ್ಸ್ ತಗೋಬೇಕಾದ್ರೆ ಅಸೆಟ್ಸ್ ನ ಎರಡ್ ತರ ಮಾಡ್ತೀವಿ. ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಸೊ ನಾನ್ ಕರೆಂಟ್ ಅಸೆಟ್ಸ್ ಯಾವ್ದಾದ್ರು ಕ್ವಶನ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ 1 by 1 ಹೋಗಿ. ಸೊ ಇಲ್ಲಿ ಅಸೆಟ್ಸ್ ತಗೋಬೇಕಾದ್ರೆ ಅಷ್ಟೇ ಜನರಲ್ ಎಂಟ್ರೀಸ್ ಏನೋ ಪಾಸ್ ಮಾಡಿದ್ರೆ ನೋಡ್ಕೊಂಡು ತಗೋಬೇಕು. ಸೊ ನೋಡಿ, ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್ ಇಸ್ ಆಲ್ಸೋ ಎ ನಾನ್ ಕರೆಂಟ್ ಅಸೆಟ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. 1 lakh ರುಪೀಸ್ ಕೊಟ್ಟಿದ್ದಾರೆ. ಬಟ್ ನಾನು 1 lakh ಫುಲ್ ತಗೋಬೇಕಂದ್ರೆ ಇಲ್ಲ. 1 lakh ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಗುಡ್ ವಿಲ್ 37,500 ನ ನಾವೇನ್ ಮಾಡಿದೀವಿ ಅಂದ್ರೆ ಅಡ್ಜಸ್ಟ್ ಮಾಡಿದೀವಿ, ಕ್ಯಾಪಿಟಲ್ ರಿಡಕ್ಷನ್ಸ್ ಎಲ್ಲ ಅಡ್ಜಸ್ಟ್ ಮಾಡಿದೀವಿ. ಹಾಗಾಗಿ ನಾವು ತಗೋಬೇಕಾದ್ರೆ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ ಏನಿದೆ ಗುಡ್ ವಿಲ್ ಅನ್ನ ತಗೋಬೇಕಾದ್ರೆ ಈ ಗುಡ್ ವಿಲ್ ಅಲ್ಲಿ ಟೋಟಲ್ 1 lakh ರುಪೀಸ್ ಏನ್ ಕೊಟ್ಟಿದ್ದಾರೆ, ಈ 1 lakh ರುಪೀಸ್ ಅಲ್ಲಿ ನಾವು 37,500 ರುಪೀಸ್ ಅನ್ನ ಲೆಸ್ ಮಾಡ್ಕೊಂಡು ತಗೋಬೇಕು. ಸೊ ಲೆಸ್ ಮಾಡ್ಕೊಂಡು ತಗೊಂಡ್ರೆ ನನಗೆ 62,500 ಗುಡ್ ವಿಲ್ ಸಿಗುತ್ತೆ.
ಇದು ಗುಡ್ ವಿಲ್ ಫಸ್ಟ್ ನಾವು ತಗೋಬೇಕಾಗಿರೋದು. ಇನ್ಯಾವುದನ್ನ ಅಸೆಟ್ಸ್ ಇದೆಯಾ ಅಂದ್ರೆ ಬಿಲ್ಡಿಂಗ್ ಇದೆ 4000. ಬಿಲ್ಡಿಂಗ್ ಯಾವುದೇ ತರ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಜರ್ನಲ್ ಎಂಟ್ರಿ ಪಾಸ್ ಮಾಡಿಲ್ಲ. ಸೊ ಬಿಲ್ಡಿಂಗ್ ಅನ್ನ ತಗೋಬೇಕಾಗುತ್ತೆ. ಬಿಲ್ಡಿಂಗ್ ಆಲ್ಸೋ ನಾನ್ ಕರೆಂಟ್ ಅಸೆಟ್. ಬಿಲ್ಡಿಂಗ್ 4000 ರುಪೀಸ್ ಇದೆ, ದಟ್ ಈಸ್ 4000. ಸೊ ಇನ್ಯಾವುದನ್ನ ಜರ್ನಲ್ ಎಂಟ್ರೀಸ್ ಇನ್ಯಾವುದನ್ನ ಇದೆಯಾ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ನೋಡಿದ್ರೆ ಪ್ಲಾಂಟ್ ಇದೆ 5000. ನೋಡಿ ಪ್ಲಾಂಟ್ಗೆ ಯಾವುದೇ ತರದ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿಲ್ಲ, ಹಾಗಾಗಿ ಪ್ಲಾಂಟ್ ಫುಲ್ ತಗೋಬೇಕಾಗುತ್ತೆ. ಸೊ ಪ್ಲಾಂಟ್ 5000 ಕೊಟ್ಟಿದ್ದಾರೆ, ದಟ್ ಈಸ್ ಪ್ಲಾಂಟ್ 5000. ಫಿಕ್ಸ್ಡ್ ಅಸೆಟ್ಸ್ ಅಥವಾ ನಾನ್ ಕರೆಂಟ್ ಅಸೆಟ್ಸ್ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಈ ಎಲ್ಲ ಫಿಕ್ಸ್ಡ್ ಅಸೆಟ್ ಆದ್ಮೇಲೆ ಸೆಕೆಂಡ್ ಮೇನ್ ಹೆಡಿಂಗ್ ನಾವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ಸ್ ಕ್ವಶನ್ ಅಲ್ಲಿ ಯಾವ್ದೇನ ಕರೆಂಟ್ ಅಸೆಟ್ಸ್ ಇದೆಯಾ ಅಂತ ಹೇಳಿದ್ರೆ ಸೊ ನೋಡಿ 1 by 1 ನೋಡ್ಕೊಂಡು ಹೋಗ್ಬಿಡ್ತೀನಿ. ನೋಡಿ ಡೆಟಾರ್ ಕರೆಂಟ್ ಅಸೆಟ್ 1200, ಜರ್ನಲ್ ಎಂಟ್ರಿ ಪಾಸ್ ಮಾಡಿಲ್ಲ, ಹಾಗಾಗಿ ಫುಲ್ ನಾವು ಬ್ಯಾಲೆನ್ಸ್ ಶೀಟ್ಗೆ ತಗೋಬೇಕು. ಸ್ಟಾಕ್ ಕೊಟ್ಟಿದ್ದಾರೆ, ಸೊ 22,000, ಯಾವುದೇ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿಲ್ಲ, ಹಾಗಾಗಿ ಅದು ಕೂಡ ಫುಲ್ ತಗೋಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3000 ಕೊಟ್ಟಿದ್ದಾರೆ, ಆಲ್ರೆಡಿ ಜರ್ನಲ್ ಎಂಟ್ರೀಸ್ ಅಲ್ಲಿ ತಗೊಂಡ್ಬಿಟ್ಟಿದ್ದೀನಿ, ಅದು ಬರಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾನು ಆಲ್ರೆಡಿ ಫುಲ್ ತಗೊಂಡ್ಬಿಟ್ಟಿದ್ದೀನಿ ಜರ್ನಲ್ ಎಂಟ್ರೀಸ್ ಅಲ್ಲಿ, ಹಾಗಾಗಿ ಅದು ಕೂಡ ಬರಲ್ಲ. ಕ್ಯಾಶ್ 300 ಕೊಟ್ಟಿದ್ದಾರೆ, ನಾವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿಲ್ಲ, ಹಾಗಾಗಿ ಅದನ್ನ ನಾವು ಬ್ಯಾಲೆನ್ಸ್ ಶೀಟ್ಗೆ ತಗೋಬೇಕು. ಸೊ ಈಗ ಉಳ್ಕೊಂಡಿರೋ 3 ಕೂಡ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಸೊ ನಾನು 1 by 1 ತಗೊಳ್ತೀನಿ. ಫಸ್ಟ್ ಡೆಟಾಸ್ 1200 ಇದೆ, ಜರ್ನಲ್ ಎಂಟ್ರಿ ಪಾಸ್ ಮಾಡಿಲ್ಲ, ಫುಲ್ ತಗೊಂಡಿರ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕ್ ಯಾವುದೇ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿಲ್ಲ, ಸೊ 22,000 ಫುಲ್ ತಗೊಳ್ತಾ ಇದ್ದೀನಿ. ದೆನ್ ಕ್ಯಾಶ್ ಕೊಟ್ಟಿದ್ದಾರೆ 300 ರುಪೀಸ್ ಮಾತ್ರ, ಸೊ ಕ್ಯಾಶ್ 300 ರುಪೀಸ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಇನ್ಯಾವುದು ಕೂಡ ಇಲ್ಲ. ಸೊ ಈಗ ನೀವು ಇಷ್ಟು ಟೋಟಲ್ ಮಾಡಿ, ನಾನ್ ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಅಸೆಟ್ ಎರಡು ಕೂಡ ನೀವು ಟೋಟಲ್ ಮಾಡಿದ್ರೆ ಸೊ ನಿಮಗೆ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 95,000 ನಿಮಗೆ ಸಿಗುತ್ತೆ. 95,000, ದಿಸ್ ಇಸ್ ವಾಟ್ ಟೋಟಲ್ ಅಸೆಟ್ಸ್. ಇದನ್ನು ನಾವು ಟೋಟಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ನೀವು ರೀಕನ್ಸ್ಟ್ರಕ್ಷನ್ಸ್ ಮಾಡಿದಾಗ ನಿಮ್ಮ ಟೋಟಲ್ ಅಸೆಟ್ಸ್ ಆಗಿರ್ಬೋದು, ನಿಮ್ಮ ಟೋಟಲ್ ಲಯಬಿಲಿಟೀಸ್ ಆಗಿರ್ಬೋದು, ಎರಡು ಕೂಡ ಈಕ್ವಲ್ ಆಗಿ ಇರಬೇಕಾಗತ್ತೆ. ಸೊ ಇದು ರೀಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಸೊ ಈ ತರ ನೀವು ಸಿಂಪಲ್ ಆಗಿ ಮಾಡಬಹುದು. ಸೊ ಯಾವುದಕ್ಕಾದ್ರೂ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದೀರಾ ಅಂದ್ರೆ ನೀವು ಆ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ಅನ್ನ ತಗೋಬೇಕಾದ್ರೆ ನೋಡ್ಕೊಂಡು ತಗೋಬೇಕು. ಎಷ್ಟು ಫುಲ್ ತಗೊಂಡಿದ್ದೀನಾ ಇಲ್ಲ ಅರ್ಧ ಮಾತ್ರ ತಗೊಂಡಿದ್ದೇನಾ. ಅರ್ಧ ತಗೊಂಡಿದ್ರೆ ಇನ್ನ ಬ್ಯಾಲೆನ್ಸ್ ಅಮೌಂಟ್ ಅನ್ನ ನೀವು ಬ್ಯಾಲೆನ್ಸ್ ಶೀಟ್ಗೆ ತಗೋಬೇಕು. ಜಸ್ಟ್ ಲೈಕ್ ಕ್ರೆಡಿಟರ್ಸ್ 8,000 ರೂಪಾಯಿ ಬಿಟ್ಕೊಟ್ಬಿಟ್ಟಿದ್ದಾರೆ, ಬಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು 18,000. ಸೊ ನಾನು ಬ್ಯಾಲೆನ್ಸ್ ಶೀಟ್ ಹೊಸದಾಗಿ ಮಾಡ್ಬೇಕಾದ್ರೆ 18,000 ತಗೊಳಂಗಿಲ್ಲ, ಯಾಕಂದ್ರೆ 8,000 ಬಿಟ್ಕೊಟ್ಟಿದೀವಿ ಅಂತ ಹೇಳಿರೋದ್ರಿಂದ 8,000 ಮೈನಸ್ ಮಾಡಿ 10,000 ತಗೋಬೇಕಾಗುತ್ತೆ. ಅದೇ ತರ ಈಕ್ವಿಟಿ ಶೇರ್ಸ್ ನೋಡಿ, ಅದನ್ನ ರೆಡ್ಯೂಸ್ ಮಾಡಿದ್ರೆ 5 ರೂಪಾಯಿಗೆ ರೆಡ್ಯೂಸ್ ಮಾಡಿ 25,000 ಇದೆ, ಹೊಸ ಈಕ್ವಿಟಿ ಶೇರ್ ತಗೋಬೇಕು. ಪ್ರಿಫರೆನ್ಸ್ ಶೇರ್ ಅಷ್ಟೇ 10 ರೂಪಾಯಿನಾಗ 50,000 ಇತ್ತು, ಬಟ್ ಇವಾಗ 8 ರೂಪಾಯಿನಾಗೆ 40,000 ರೂಪಾಯಿ ಆಗಿದೆ. ಸೊ ಇನ್ನು ಯಾವುದಕ್ಕೆ ನೀವು ಜನರಲ್ ಪಾಸ್ ಮಾಡಿಲ್ಲ, ನಾವು ಅದನ್ನ ಫುಲ್ ತಗೊಂಡಿದೀವಿ. ಬ್ಯಾಂಕ್ ಆರ್ಡರ್ ಜನರಲ್ ಪಾಸ್ ಮಾಡಿಲ್ಲ, ಫುಲ್ ಕ್ಯಾರಿ ಮಾಡಿದೀವಿ. ಸೊ ಅಸೆಟ್ಸ್ ಅಲ್ಲಿ ಗುಡ್ ವಿಲ್ ಅಲ್ಲಿ 37,500 ಮಾತ್ರ ನಾವು ಯೂಸ್ ಮಾಡಿದ್ವಿ, ಇನ್ನು 62,500 ಯೂಸ್ ಮಾಡಿಲ್ಲ, ಬ್ಯಾಲೆನ್ಸ್ ಶೀಟ್ ತಗೊಂಡಿದೀವಿ. ಬಿಲ್ಡಿಂಗ್ ಜರ್ನಲ್ ಎಂಟ್ರೀಸ್ ಇಲ್ಲ, ಫುಲ್ ತಗೊಂಡಿದೀವಿ. ಪ್ಲಾಂಟ್ ಗೆ ಜರ್ನಲ್ ಎಂಟ್ರೀಸ್ ಇಲ್ಲ, ಫುಲ್ ತಗೊಂಡಿದೀವಿ. ಯಾವುದೇ ಕರೆಂಟ್ ಅಸೆಟ್ ಗೆ ಜರ್ನಲ್ ಎಂಟ್ರೀಸ್ ಇಲ್ಲ, ಹಾಗಾಗಿ ಫುಲ್ ಅಮೌಂಟ್ ಅನ್ನ ತಗೊಂಡಿದೀವಿ. ಈ ತರ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿದ್ರೆ ಸೊ ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಈಸಿಯೆಸ್ಟ್ ಈ ಒಂದು ಕ್ವಶನ್ ಸುಮಾರು ಸಲ ಎಕ್ಸಾಮ್ ಅಲ್ಲಿ ಈ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದೇ ತರ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಏನು ರೀಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಅಡ್ಜಸ್ಟ್ಮೆಂಟ್ ಇರೋದಕ್ಕೆ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಹೋಗಿ. ಸೊ ಈ ಒಂದು ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ದಿನದಲ್ಲಿ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಎಲ್ಲ ಚಾಪ್ಟರ್ ಕೂಡ ಮತ್ತಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ 4th ಸೆಮಿಸ್ಟರ್ ನಾನು ಇನ್ನೂ ಜಾಸ್ತಿ ಸ್ಟಾರ್ಟ್ ಮಾಡಿಲ್ಲ, ಬಟ್ ಇನ್ಮೇಲೆ 4th ಸೆಮಿಸ್ಟರ್ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಇನ್ಫಾರ್ಮೇಶನ್ಸ್ ನಿಮಗೆ ತಲುಪುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.